ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಬಾಲಕಿಯೊಬ್ಬರ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಲ್ಲ ಸಾಕಷ್ಟು ಹುಡುಕಾಟ ನಡೆಸಿದರೂ ಕೂಡ ಬಾಲಕಿ ಪತ್ತೆಯಾಗಿರಲಿಲ್ಲ. ಚಂದ್ರದ್ರೋಣ ಪರ್ವತಗಳ ಸಾಲಲ್ಲಿ ಕೇರಳದ ಬಾಲಕಿ ಮಿಸ್ಸಿಂಗ್ ಪ್ರಕರಣ ಈಗಾಗಲೇ ಮಧ್ಯರಾತ್ರಿ ತನಕ ನಿನ್ನೆ ಹುಡುಕಾಟ ನಡೆಸಿದರೂ ಕೂಡ ಬಾಲಕಿಯ ಸುಳಿವು ಸಿಕ್ಕಿರಲಿಲ್ಲ. ಇವತ್ತು ಮತ್ತೆ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಪೊಲೀಸ್, ಅರಣ್ಯ ಮತ್ತು ಅಗ್ನಿಶಾಮಕ ಸಿಬ್ಬಂದಿ. 30ಕ್ಕೂ ಹೆಚ್ಚು ಸಿಬ್ಬಂದಿ ನಿನ್ನೆ ಎಲ್ಲ ಹುಡುಕಿದ್ರು. ಕೇರಳದ ಪಾಲಕ್ಕಾಡ್ನಿಂದ ಬಂದಿದ್ದ ಬಾಲಕಿ ಆಕೆ. ಸೊ ಅಷ್ಟು ಮಾಡಿದ್ರೂ ಆಗಲಿಲ್ಲ. ಮಧ್ಯರಾತ್ರಿ 1 ಗಂಟೆ ತನಕನೂ ಹುಡುಕಿದ್ರು. ಶ್ರೀನಂದನ ಅಂತ ಕೇರಳದ ಪಾಲಕ್ಕಾಡ್ನ ಬಾಲಕಿ. ಆಮೇಲೆ ಭಾರಿ ಕತ್ತಲಾಗಿತ್ತು ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ರು. ಇವತ್ತು ಬೆಳಗ್ಗೆಯಿಂದಲೇ ಮತ್ತೆ ಶೋಧಕ್ಕೆ ಮುಂದಾಗಿದ್ದಾರೆ. 40 ಜನರ ತಂಡ ಪಾಲಕ್ಕಾಡ್ನಿಂದ ಪ್ರವಾಸಕ್ಕೆ ಅಂತ ಬಂದಿದ್ದರು. ಈಕೆ 10ನೇ ತರಗತಿಯ ಬಾಲಕಿ ಶ್ರೀನಂದನ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ನಾಪತ್ತೆಯಾಗಿದ್ಲು. ಚಿಕ್ಕಮಗಳೂರು ತಾಲೂಕಿನ ಚಂದ್ರದ್ರೋಣ ಪರ್ವತಗಳ ಶ್ರೇಣಿ ಅದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡ, ಈಗ ಶೋಧ ಕಾರ್ಯ ಯಾವ ರೀತಿ ನಡೀತಾ ಇದೆ? ತುಂಬ ಕಡಿದಾದ ಕಾಡ ಅದು. ಏನು ಮಾಹಿತಿ ಸಿಗ್ತಾ ಇದೆ ಆ ಬಾಲಕಿ ಬಗ್ಗೆ ಈಗ ಸದ್ಯಕ್ಕೆ? ಅರವಿಂದ್, ಹೌದು ಅರವಿಂದ್. ಅಂತಂದ್ರೆ ಅವರು ಈಗ ಬೇಸಿಗೆ ಇದ್ದಂತ ಕಾರಣದಿಂದಾಗಿ ಕೇರಳದ ಪಾಲಕ್ಕಾಡ್ ಜಿಲ್ಲೆಯವರು ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮುಗಿಸ್ಕೊಂಡು ನಿನ್ನೆ ಸಂಜೆ ಚಿಕ್ಕಮಗಳೂರಿಗೆ ಬಂದಿದ್ದಂಥದ್ದು. ನಿನ್ನೆ ಸಂಜೆ 5:30ಕ್ಕೆ ಅವರು ದತ್ತಪೀಠ ಹೋಗಿರೋದು. ದತ್ತಪೀಠದಲ್ಲಿ ಮಾಣಿಕ್ಯದಾರ ಅಂತಂದ್ರೆ ಸುಮಾರು ಒಂದೂವರೆ ಕಿಲೋಮೀಟರ್ ಅಷ್ಟು ಮೆಟ್ಲು ಇಳಿಬೇಕು. ಆ ಮೆಟ್ಲು ಇಳಿಯುವಂತ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರೆಲ್ಲರೂ ಕೂಡ, ಅಂದ್ರೆ ಬಾಲಕಿ ಕುಟುಂಬಸ್ಥರೆಲ್ಲರೂ ಕೂಡ ಮೆಟ್ಲು ಇಳಿದು ಹೋಗ್ತಾ ಇದ್ದಂಥವ್ರು. ಬಾಲಕಿ ಹಿಂದೆ ಇದ್ದಂತ ಬಾಲಕಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿರುವಂಥದ್ದು. ಅಂದ್ರೆ ಈ ಘಟನೆ ಆಗಿರುವಂಥದ್ದು ಸಂಜೆ 6ರಿಂದ 6:30 ಸುಮಾರಕ್ಕೆ ಅರವಿಂದ್. ಹಾಗಾಗಿ ತಕ್ಷಣ ಅವರು ಕುಟುಂಬಸ್ಥರೆಲ್ಲರೂ ಕೂಡ ಹುಡುಕಾಡಿದ್ರು ಕೂಡ ಅವರಿಗೆ ಸಿಕ್ಕಿಲ್ಲ. ತದನಂತರ 8:15 ನಂತರ ವಿಷಯ ಗೊತ್ತಾಗಿ ಪೊಲೀಸ್ ಇಲಾಖೆ ಆಗ್ಬೋದು ಮತ್ತೆ ಅರಣ್ಯ ಇಲಾಖೆ ಜೊತೆಗೆ ಫೈರ್ ಇಂಜಿನ್ ಅವರು ಎಲ್ಲರೂ ಕೂಡ ಹೋಗಿ ಮಧ್ಯರಾತ್ರಿ 1 ಗಂಟೆ ತನಕ ಕೂಡ ಹುಡುಕಿದ್ದಾರೆ. ಆದ್ರೆ ಅಲ್ಲಿ ತನಕ ಕೂಡ ಯಾವುದೇ ರೀತಿಯಾದ ಪತ್ತೆ ಹಾಗೆ ಸುಳಿವು ಸಿಕ್ಕಿಲ್ಲ. ಹಾಗಾಗಿ ಮತ್ತೆ ವಾಪಸ್ ಬಂದು ಬೆಳಗಿನ ಜಾವ 5 ಗಂಟೆಗೆ ಮತ್ತೆ ಹೋದವರು ಈ ಕ್ಷಣದವರೆಗೂ ಹುಡುಕಾಟ ನಡೆಸ್ತಾ ಇದ್ದಾರೆ ಅರವಿಂದ್. ಈವರೆಗೂ ಕೂಡ ಆಕೆ ಸುಳಿವು ಸಿಕ್ಕಿಲ್ಲ. ಜೊತೆಗೆ ಅರಣ್ಯ ಇಲಾಖೆ ಡ್ರೋನ್ ಮುಖಾಂತರ ಏನಾರ ಪತ್ತೆ ಸಿಕ್ಕಂದ್ರೆ ಆಕೆ ಸುಳಿವು ಸಿಗ್ಬೋದಾ ಅಂತ ಡ್ರೋನ್ ಕೂಡ ಬಳಕೆ ಮಾಡ್ಕೊಂತಿರೋಂಥದ್ದು. ಅದೇ ಸುಮಾರು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು ಹುಡುಕಾಟ ಮಾಡ್ತಾ ಇದ್ರು ಕೂಡ ಈ ಕ್ಷಣದವರೆಗೂ ಆಕೆ ಪತ್ತೆ ಆಗದಲ್ಲೇ ಇರುವಂಥದ್ದು ಅರವಿಂದ್. ಥ್ಯಾಂಕ್ ಯು ನಾರಾಯಣಗೌಡ. ತಮ್ಮೆಲ್ಲ ಮಾಹಿತಿಗೆ ಡ್ರೋನ್ಗಳನ್ನು ಬಳಸಿ, ಕ್ಯಾಮೆರಾಗಳನ್ನು ಬಳಸಿ ಪತ್ತೆ ಮಾಡುವ ಕಾರ್ಯ ನಡೀತಾ ಇದೆ. ಬಟ್ ಇಲ್ಲಿ ತನಕ ಅದು ಸಕ್ಸಸ್ ಆಗಿಲ್ಲ. ನೋಡೋಣ.